ವೀಕ್ಷಕರೇ ನಮಸ್ಕಾರ. 6ನೇ ವಾರದ ಕಿಚ್ಚನ ಪಂಚಾಯಿತಿ ಹೇಗಿತ್ತು ನಿನ್ನೆ ಶನಿವಾರದ ಎಪಿಸೋಡ್? ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿನ್ನೆ ರಕ್ಷಿತಾಗೆ ಒಂದು ಪವರ್ ಕೂಡ ಕೊಟ್ಟಿದ್ದಾರೆ ಕಿಚ್ಚ ಅವರು. ಸೊ ಈ ಪವರ್ನಿಂದ ಕಾಕ್ರೋಚ್ ಸುದಿಗೆ ತುಂಬ ಚಳಿ ಬಿಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಾಕ್ರೋಚ್ ಸುದಿಗೆ ತುಂಬ ಶಾಕ್ ಕೂಡ ಆಗಿದ್ದಾರೆ. ಸೊ ಈ ಪವರ್ ಇರುವಂಥದ್ದು ಈಗ ಮನೆಯಲ್ಲಿ ಕಾಕ್ರೋಚ್ ಸುದಿಗೆ. ಸೊ ಈ ಪವರ್ನ ಕಸ್ಕೊಳ್ಳೋಕ್ಕೆ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಆ ಪವರ್ ಏನು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ನಿನ್ನೆ ಎಪಿಸೋಡ್ ಕಿಚ್ಚನ ಪಂಚಾಯಿತಿ ಹೇಗಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಅಲ್ಲಿ ಯಾರ ತಪ್ಪು ಯಾರ ಸರಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿನ್ನೆ ನಮಗೆ ಸಿಕ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಕೆಲವೊಂದಿಷ್ಟು ವಿಚಾರಗಳು ಇನ್ನೂ ಡಿಸ್ಕಸ್ ಆಗಿಲ್ಲ. ಸೊ ಅದು ಕೂಡ ಈ ಸಂಡೇ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಖುದ್ದಾಗಿ ಹೇಳಿದ್ದಾರೆ. ಸೊ ನಿನ್ನೆಯಷ್ಟೇ ಅಶ್ವಿನಿ ಅವರು ಮತ್ತು ರಕ್ಷಿತಾ ಅವರ ನಡುವೆ ಆದಂತಹ ಒಂದು ಚಪ್ಪಲಿ ಮ್ಯಾಟ್ರು ಸಹ ಕಿಚ್ಚ ಸುದೀಪ್ ಅವರು ಕ್ಲಿಯರ್ ಕಟ್ಟಾಗಿ ಯಾರ ತಪ್ಪು ಯಾರ್ದು ಸರಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಒಂದು ಹೊಸ ಪವರ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದುವೇ ಇಮ್ಯುನಿಟಿ ಪವರ್. ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು. ಸೊ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಇದುವರೆಗೆ ಬಿಗ್ ಬಾಸ್ ಮನೆಯಲ್ಲಿ ಆಗಿರದೇ ಇರುವಂತಹ 3ನೇ ವಾರದ ಫಿನಾಲೆ ಕೂಡ ನಡೆದಿದೆ. ಸೊ ಈ ಫಿನಾಲೆಯಲ್ಲಿ ಕಾಕ್ರೋಚ್ ಸುದಿ ಅವರು ವಿನ್ ಆಗಿದ್ರು. ಸೊ ಅವರಿಗೊಂದು ಪವರ್ ಸಹ ಸಿಕ್ಕಿತ್ತು. ಏನಪ್ಪ ಅಂದರೆ ಅದು ಇಮ್ಯುನಿಟಿ ಪವರ್ ಅಂತ. ಆ ಇಮ್ಯುನಿಟಿ ಪವರ್ನಿಂದ ನೀವು ಏನಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ ಇನ್ನೇನು ಅನ್ನೋ ಟೈಮಲ್ಲಿ ಆ ಒಂದು ಪವರಿಂದ ನೀವು ಸೇವ್ ಆಗ್ಬೋದು ಅಂತ ಹೇಳಿದರು. ಸೊ ಇದೊಂದು ಪಾಯಿಂಟ್ ಸೈಡ್ಗೆ ಇಡೋಣ, ಈ ಮ್ಯಾಟ್ರನ್ನ ಆಮೇಲೆ ಮಾತಾಡೋಣ. ಸೊ ಈ ವಾರ ಏನಾಗಿದೆಯಪ್ಪ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಕಾಕ್ರೋಚ್ ಸುದಿ ಮತ್ತು ಸೂರಜ್ ಅವರು ಸೇರಿಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಕಳ್ಳತನ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲ ಸ್ಪರ್ಧಿಗಳಿಗೆ ಅವರವರಿಗೆ ಒಂದು ಫ್ರೂಟ್ಸ್ನ ಕೊಟ್ಟಿರ್ತಾರೆ. ಸೊ ಆ ಫ್ರೂಟ್ಸ್ನ ಅವರು ಟೇಬಲ್ ಕೆಳಗಡೆ ಇಟ್ಕೊಂಡಿರ್ತಾರೆ. ಅಂದರೆ ಅವರವರ ಸಪ್ರೇಟ್ ಟೇಬಲ್ ಇರುತ್ತಲ್ಲ, ಸೊ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಇಲ್ಲಿ ಸೂರಜ್ ಮತ್ತು ಕಾಕ್ರೋಚ್ ಅವರಿಗೆ ತುಂಬ ಹೊಟ್ಟೆ ಹಸಿಯೋ ಕಾರಣ ಅಲ್ಲಿರುವಂತಹ ಫ್ರೂಟ್ಸ್ಗಳನ್ನ ಕದ್ದು ಬಿಡ್ತಾರೆ. ಯಾರ್ದು ಮೊದಲನೇದಾಗಿ ಕಾವ್ಯ ಅವರ ಫ್ರೂಟ್ಸ್ನ ಕದೀತಾರೆ ಮತ್ತು ಎರಡನೇದಾಗಿ ರಕ್ಷಿತಾ ಅವರ ಫ್ರೂಟ್ಸ್ನ ಕದೀತಾರೆ. ಸೊ ಅದು ಏನಪ್ಪ ಅಂದರೆ ಯಾರಿಗೂ ಗೊತ್ತಾಗ್ತಾನೆ ಅಂತ ಕಿಚನ್ ಏರಿಯಾದಲ್ಲಿ ಕೂತ್ಕೊಂಡು ತಿಂತಾ ಇರ್ತಾರೆ. ಬಟ್ ಅಲ್ಲಿ ಕ್ಯಾಮ್ರಾ ಇರುತ್ತೆ. ಸೊ ಆ ಒಂದು ವಿಟಿನ ಪ್ಲೇ ಮಾಡಿ ತೋರಿಸಿದ್ದಾರೆ ಯಾವ ರೀತಿ ಕಳ್ತನ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಕಾಕ್ರೋಚ್ ಸುದಿ ಅವರು ನಾವು ಒಂದೇ ಹಣ್ಣು ಕಳ್ತನ ಮಾಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ಆದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕ್ಲಿಯರ್ ಕಟ್ಟಾಗಿ ತೋರಿಸ್ತಾರೆ ನೀವು 2 ಹಣ್ಣು ಕಳ್ತನ ಮಾಡಿದ್ದೀರಿ ಅಂತ. ಸೊ ಹಾಗಾಗಿ 2ನೇ ಹಣ್ಣು ಯಾರ್ದು ಅಂತ ಹೇಳ್ತಾರೆ. ಸೊ ಆವಾಗ ರಕ್ಷಿತಾ ಅವರು ನನ್ನ ಹಣ್ಣು ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ಪ್ಯಾರ್ಲೈನ್ ಅಂತಾರೆ, ಸೀಬೆ ಹಣ್ಣು ಅಂತಾರೆ, ಒಂದು ಗೊತ್ತಿಲ್ಲ, ಬಟ್ ಮೋಸ್ಟ್ಲಿ ಪ್ಯಾರ್ಲೈನ್ ಅಂತಾರೆ ಅಂತ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಈ ಹಣ್ಣು ಯಾರು ಕದ್ದಿದ್ರು ಅಂತ ಅನ್ಕೊಂಡಿದ್ರಿ, ಸೊ ಇದು ಗಿಲ್ಲಿ ಕದ್ದಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಅಂತಾರೆ. ಸೊ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, ಕೈ ಮಾಡಿ ತೋರಿಸ್ತಾರೆ, ನಾನಲ್ಲಮ್ಮ ಕದ್ದಿದ್ದು ಬೇರೆ ಅಂತ. ಸೊ ಇಲ್ಲಿ ಕ್ಲಿಯರ್ ಆಗಿ ಕಾಕ್ರೋಚ್ ಸುದಿ ಅವರು ಒಪ್ಕೊತಾರೆ, ತುಂಬ ಹೊಟ್ಟೆ ಹಸಿತಾ ಇತ್ತು ಆ ಕಾರಣದಿಂದಾಗಿ ಹಣ್ಣನ್ನ ಕದ್ಕೊಂಡೆ ಅಂತ. ಸೊ ಈಗ ಕಿಚ್ಚ ಸುದೀಪ್ ಅವರು ಇವರಿಗೆ ಒಂದು ಪನಿಷ್ಮೆಂಟ್ ಕೊಡೋಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ರಕ್ಷಿತಾಗೆ ಒಂದು ಹೊಸ ಪವರ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಏನಪ್ಪ ಅಂದರೆ ನೆಕ್ಸ್ಟ್ ವಾರ ನಿನಗೊಂದು ಟಾಸ್ಕ್ ಕೊಡ್ತೀನಿ. ಈ ಟಾಸ್ಕ್ನಲ್ಲಿ ಏನಾದರೂ ನೀನು ಅವ್ರ ಹತ್ರ ಇರುವಂತಹ ಒಂದು ಲಾಕೆಟ್ ಏನಾದರೂ ಕದ್ರೆ, ಅಂದರೆ ಇಮ್ಯುನಿಟಿ ಪವರ್ ಲಾಕೆಟ್ ಏನಾದರೂ ಕದ್ರೆ ಅದು ನಿಮ್ಮದೇ ಅಂತಲೂ ಕೂಡ ಹೇಳ್ತಾರೆ. ಸೊ ಈಗ ಗೊತ್ತೇ ಇರ್ಬೋದು, ಸೊ ನಿಮಗೆಲ್ಲ ಗೊತ್ತೇ ಇರ್ಬೋದು, ಇದು ಬಿಗ್ ಬಾಸ್ ಸೀಸನ್ 12ರಲ್ಲಿ 3ನೇ ವಾರ ಫಿನಾಲೆ ಕೂಡ ನಡೆದಿತ್ತು. ಸೊ ಇಲ್ಲಿ ಕಾಕ್ರೋಚ್ ಸುದಿ ಅವರು ವಿನ್ ಆಗಿದ್ರು, ಅವರಿಗೊಂದು ಲಾಕೆಟ್ ಸಹ ಸಿಕ್ಕಿತ್ತು. ಅದುವೇ ಇಮ್ಯುನಿಟಿ ಪವರ್ ಲಾಕೆಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಲಾಕೆಟ್ ಯಾರ ಹತ್ರ ಇರುತ್ತೋ ಸೊ ಅವರು ಬಿಗ್ ಬಾಸ್ ಮನೆಯ ಒಂದು ಪವರ್ ಅವ್ರ ಹತ್ರ ಇದ್ದೇ ಇರುತ್ತೆ ಅಂತಲೂ ಹೇಳ್ಬೋದು. ಸೊ ಏನಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತೀರಾ ಅಂದರೆ ಆ ಒಂದು ಲಾಕೆಟಿಂದ ನೀವು ಸೇವ್ ಆಗ್ಬೋದು. ಅಷ್ಟೇ ಅಲ್ಲದೆ ನಿಮ್ಮ ಪ್ರೀತಿಯ ಯಾರೋ ಸ್ನೇಹಿತ ಯಾರಾದರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾನೆ ಅಂದರೆ ಸೊ ಆ ಒಂದು ಲಾಕೆಟ್ ಸಹ ಅವ್ರಿಗೂ ಕೂಡ ಯೂಸ್ ಮಾಡ್ಬೋದು ಅಂತಲೂ ಹೇಳಿದರು. ಸೊ ಹಾಗಾಗಿ ಆ ಒಂದು ಪವರ್ ಲಾಕೆಟ್ ಈಗ ಕಾಕ್ರೋಚ್ ಸುದಿ ಅವರ ಹತ್ರ ಇದೆ. ಸೊ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ಸೊ ಈ ವಾರ ನೆಕ್ಸ್ಟ್ ವಾರ ನೀನೇನಾದರೂ ಅವರಿಂದ ಆ ಲಾಕೆಟ್ ಏನಾದರೂ ಕದ್ರೆ ಸೊ ಆ ಪವರ್ ನಿಂದೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈ ಒಂದು ವಿಚಾರದಿಂದಾಗಿ ರಕ್ಷಿತಾ ಹತ್ರ ಕಾಕ್ರೋಚ್ ಸುದಿ ಅವರು ಫುಲ್ ಶಾಕ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಪವರ್ ನನಗೆ ಸಿಕ್ಕಿತ್ತು, ಬಟ್ ಏನಾದರೂ ಬೈ ಮಿಸ್ಟೇಕ್ ಆಗಿ ರಕ್ಷಿತಾಗೆ ಹೋದರೆ ಆ ಪವರ್ ಅವರಿಗೆ ಹೋಗುತ್ತೆ ಅಂತ ಅನ್ಕೊತೀನಿ. ಸೊ ಹಾಗಾಗಿ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಬೇಡ ಅಣ್ಣ ಅಂತ ಕಾಕ್ರೋಚ್ ಅವರು ಹೇಳಿದ್ದಾರೆ. ಸೊ ಸುದೀಪ್ ಅವರು ಅಲ್ಲೇ ಸನ್ನೆ ಮಾಡಿದ್ದಾರೆ, ಆಲ್ ದ ಬೆಸ್ಟ್ ಅನ್ನೋ ಲೆಕ್ಕದಲ್ಲಿ ಹೇಳಿದ್ದಾರೆ. ಸೊ ಇದೊಂದು ಹೊಸ ಟಾಸ್ಕ್ ಅಂತಲೂ ಅನ್ಕೋಬೋದು. ಯಾಕಪ್ಪ ಅಂದರೆ ಇಷ್ಟು ದಿನ ಕಾಕ್ರೋಚ್ ಸುದಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅಂದರೆ ಫಿನಾಲೆ ವಿನ್ ಆದಮೇಲೆ ಕೂಡ ಯಾವುದೇ ರೀತಿಯ ಒಂದು ಎಂಟರ್ಟೈನ್ಮೆಂಟ್ ಅವರಿಂದ ಸಿಗ್ತಾ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಸೊ ಬಿಗ್ ಬಾಸ್ ಮನೇಲಿ ಇದ್ದಾರೋ ಇಲ್ಲ ಅನ್ನೋ ರೀತಿಲಿ ಇದ್ದಾರೆ. ಸೊ ಈ ಒಂದು ಟಾಸ್ಕ್ ಕೊಟ್ಟು ಏನಾದರೂ ಇಂಪ್ರೂವ್ಮೆಂಟ್ ಕಾಣುತ್ತೆ ಅನ್ನೋ ರೀತಿಲಿ ಒಂದು ಐಡಿಯಾ ಮಾಡಿದ್ದಾರೆ ಅಂತ ಅನ್ಕೊತೀನಿ ಬಿಗ್ ಬಾಸ್ ಅವರು. ಸೊ ಈ ಪವರ್ ಏನಾದರೂ ರಕ್ಷಿತಾ ಅವರು ತಗೊಂಡ್ರಪ್ಪ ಅಂದರೆ ಗ್ಯಾರಂಟಿ ಆ ಪವರ್ ಅವರಿಗೆ ಹೋಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಸೊ ನೋಡಬೇಕು ಈ ಒಂದು ಮ್ಯಾಟ್ರನ್ನ ನಂಬೋದು ಅಂತ ಒಂದು ಗೊತ್ತಾಗ್ತಾ ಇಲ್ಲ, ನೋಡೋಣ. ಸೊ ಆಲ್ರೆಡಿ ಈಗ ರಕ್ಷಿತಾ ಅವರಿಗೆ 1 ವಾರ ಚಾನ್ಸ್ ಸಹ ಕೊಟ್ಟಿದ್ದಾರೆ. ಬೈ ಮಿಸ್ಟೇಕ್ ಏನಾದರೂ ಕಳ್ಕೊಂಡ್ರಪ್ಪ ಕಾಕ್ರೋಚ್ ಸುದಿ ಅವರು ಆ ಲಾಕೆಟ್ನ ಅಂದರೆ ಅದು ರಕ್ಷಿತಾಗೆ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಈ ಲಾಕೆಟ್ ಯಾರ ಹತ್ರ ಇರಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಸೊ ಯಾರು ಈ ಲಾಕೆಟ್ನ ಕದಿಬೋದು, ಅಂದರೆ ರಕ್ಷಿತಾ ಅವರು ಗ್ಯಾರಂಟಿ ಕದೀತಾರಾ, ನಿಮ್ಮ ಅನಿಸಿಕೆನೂ ಕೂಡ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಏನಪ್ಪ ಅಂದರೆ ಈ
ಒಂದು ಹೊಸ ಪವರ್ ಏನಾದರೂ ರಕ್ಷಿತಾಗೆ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಸೊ ನೋಡಬೇಕು ಏನಾಗುತ್ತೆ ಅಂತ. ರಕ್ಷಿತಾ ಅವರು ಈ ಪವರ್ನ ಅವರಿಂದ ಏನಾದರೂ ಕಸ್ಕೊಂಡ್ರೆ ಸೊ ಈ ಪವರ್ ಅವ್ರದ್ದಾಗುತ್ತೆ. ಹೇಳೋಕ್ಕಾಗಲ್ಲ, ಕಾಕ್ರೋಚ್ ದೇವರು ತುಂಬ ಸೇಫ್ಟಿಯಾಗಿರ್ಬೋದು ಅಂತಲೂ ಅನ್ಕೊತೀವಿ. ಸೊ ಇವಾಗ ಇನ್ಮೇಲೆ ಸ್ವಲ್ಪ ಬಿಗ್ ಬಾಸ್ ಮನೇಲಿ ಅವರು ಕಾಣಿಸ್ಕೊತಾರೆ ಅಂತಲೂ ಅನ್ಕೋಬೋದು. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥ ಎಲ್ಲ ಅಪ್ಡೇಟ್ಗಳು ನಮ್ಮ ಚಾನಲ್ಲಿ ಸಿಗ್ತಾ ಹೋಗ್ತವೆ. ದಯವಿಟ್ಟು ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಚಾನಲ್ನ ರೆಫರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ ಅಂತ ಹೇಳ್ತಾ, ಬೈ ಬೈ ಫ್ರೆಂಡ್ಸ್.